ಧರ್ಮಸ್ಥಳ ಭಾಗದಲ್ಲಿ ನೂರಾರು ಶವಗಳನ್ನ ಹೂತಿಟ್ಟಿದ್ದೆ ಅನ್ನೋ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು 13ನೇ ದಿನದ ಕಾರ್ಯಾಚರಣೆಗೆ ಕೌಂಟ್ ಡೌನ್ ಶುರುವಾಗಿದೆ. 13ನೇ ಸ್ಪಾಟ್ ಅಲ್ಲಿ ಇವತ್ತು ಕಾರ್ಯಾಚರಣೆ ನಡೆಯೋದ್ರಿಂದ ಬಹಳಷ್ಟು ಕುತೂಹಲ ಇದೆ. ಯಾಕಂದ್ರೆ ಈ ಜಾಗದ ಬಗ್ಗೆ, ಸ್ಪಾಟ್ ಅನ್ನ ಗುರುತಿಸಿದ್ರ ಬಗ್ಗೆ ಅನಾಮಿಕ ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿದ್ದು, ಈ ಪರ್ಟಿಕ್ಯುಲರ್ ಜಾಗದಲ್ಲಿ ಸುಮಾರು 8ಕ್ಕೂ ಅಧಿಕ ಶವಗಳನ್ನ ನಾನು ಈ ಹಿಂದೆ ಹೂತ್ ಹಾಕಿದ್ದೆ. ಈ ಜಾಗದ ಬಗ್ಗೆ ಬಹಳ ಆತ್ಮವಿಶ್ವಾಸದಿಂದಲೇ ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರಿಂದ ಅಧಿಕಾರಿಗಳಿಗೆ ಒಂದು ಚಾಲೆಂಜ್ ಆಗಿದೆ ಈ ಸ್ಪಾಟ್. ಮತ್ತೆ ಸಾಕಷ್ಟು ಲೋಡ್ ಮಣ್ಣನ್ನ ಅಲ್ಲಿ ಹಾಕಿದ್ರಿಂದ ಮಾನವ ಶ್ರಮದಿಂದ ಅಥವಾ ಹಿಟಾಚಿ ಜೆಸಿಬಿ ಬಳಸಿ ಅಲ್ಲಿ ಅಗಿಯೋದು ಕಷ್ಟ ಆಗಿದ್ರಿಂದ ಆ ಒಂದು ಸ್ಪಾಟ್ ಅನ್ನ ಅಧಿಕಾರಿಗಳು ಇಷ್ಟು ದಿನ ಪೆಂಡಿಂಗ್ ಇಟ್ಟಿದ್ರು. ಆತ ಗುರುತಿಸಿದಂತ ಬೇರೆ ಜಾಗಗಳಲ್ಲಿ ಉತ್ಖನನವನ್ನು ಮಾಡಿದ್ರು. ಈಗ ಡ್ರೋನ್ GPR ಬಳಸಿ ಹುಡುಕಾಟಕ್ಕೆ ಸಿದ್ಧತೆಗಳಾಗಿದೆ. ಅಲ್ಲಿ ಯಾವ ತರ ಕಾರ್ಯಾಚರಣೆ ಮಾಡಬೇಕು ಅನ್ನೋ ಕುರಿತಂತೆ ಅಧಿಕಾರಿಗಳು ಒಂದು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಹುಡುಕಾಟಕ್ಕೆ GPR ಯಂತ್ರವನ್ನ SIT ರೆಡಿ ಮಾಡ್ಕೊಳ್ತಾ ಇದೆ. ಅದಕ್ಕೆ ಆಪರೇಟರ್ ಬೇರೆ ಇರ್ತಾರೆ, ಅವ್ರ ಹತ್ರ ಯಾವ ತರ ಸ್ಕ್ಯಾನ್ ಮಾಡಿಸ್ಬೇಕು ಅನ್ನೋ ಕುರಿತಂತೆ ಒಂದು ಪ್ಲಾನಿಂಗ್ ಅನ್ನ ಅಲ್ಲಿ ಮಾಡಲಾಗ್ತಾ ಇದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಸಾರ್ವಜನಿಕ ವಲಯದಲ್ಲೂ ಕೂಡ ಈ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಸ್ಥಳದಿಂದಲೇ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಸಿಬ್ಬಂದಿ ಬಳಸಿ ಸ್ಪಾಟ್ ನಂಬರ್ 13 ಅಂತ ಏನ್ ಮಾರ್ಕ್ ಮಾಡಿದ್ದಾರೆ, ಸುತ್ತಲೂ ಸ್ವಚ್ಛಗೊಳಿಸುವಂತ ಕಾರ್ಯ ಆಗಿದೆ. ಈಗ ಕಾರ್ಯಾಚರಣೆ ಬಗ್ಗೆ ಬಹಳಷ್ಟು ಕುತೂಹಲ ಇದೆ. ಈ ಯಂತ್ರ ಹೆಂಗ್ ಕೆಲಸ ಮಾಡುತ್ತೆ, ಯಾವ ತರ ಡಿಟೆಕ್ಟ್ ಮಾಡುತ್ತೆ, ಎಷ್ಟು ಸಮಯ ಬೇಕಾಗಬಹುದು, ಅದಾದ್ಮೇಲೆ ಯಾವ ತರ ಗುಂಡಿ ಅಗಿತಾರೆ, ಸೊ ಪ್ರೋಸೆಸ್ ಬಗ್ಗೆ ಏನೆಲ್ಲ ಮಾಹಿತಿ ಸಿಗ್ತಾ ಇದೆ ಕಿಶನ್? ಶರ್ಮಿತಾ, ಸ್ಪಾಟ್ ನಂಬರ್ 13ರಲ್ಲಿ ಉತ್ಖನನ ಕಾರ್ಯಕ್ಕೆ ಕ್ಷಣಗಣನೆ ಆರಂಭಗೊಂಡಿದೆ. ಉತ್ಖನನ ಮಾಡುವ ಮುಂಚೆ ಭೂಗರ್ಭದ ಒಳಭಾಗದಲ್ಲಿ ಏನೆಲ್ಲ ಅಂಶಗಳು ಇದೆ ಅನ್ನೋದನ್ನ GPR ಸಿಸ್ಟಮ್ ಮೂಲಕವಾಗಿ ಅದನ್ನು ತೋರಿಸುವಂತ ಕೆಲಸಗಳಾಗ್ತಾ ಇದೆ. ನೇರವಾಗಿ ನನ್ನ ಬಲಭಾಗದಲ್ಲಿ ನಿಮಗೆ ದೃಶ್ಯಗಳನ್ನ ತೋರಿಸ್ತಾ ಹೋಗ್ತೀನಿ. ಬೆಳ್ತಂಗಡಿಯ SIT ಕಚೇರಿಯಿಂದ ಪೊಲೀಸ್ ಪ್ರೊಟೆಕ್ಷನ್ ಮೂಲಕ ಬಂದಂತಹ ಆಪರೇಟರ್ಗಳು ಈಗ ಅದನ್ನ ಮೌಂಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು ಡ್ರೋನ್ ಮೌಂಟೆಡ್ GPR ಸಿಸ್ಟಮ್ ಆಗಿರೋ ಕಾರಣಕ್ಕಾಗಿ ಸಾಕಷ್ಟು ಪೂರ್ವ ತಯಾರಿ ಕೂಡ ಆಗಬೇಕಾಗತ್ತೆ. ನಿನ್ನೆ ಕೂಡ ಅಷ್ಟೇ ಟ್ರಯಲ್ ರನ್ ಮಾಡುವ ಹೊತ್ತಿಗೆ ತುಂಬಾ ಹೊತ್ತು ಮೌಂಟ್ ಮಾಡೋಕೆನೆ ಸಮಯವನ್ನ ತೆಗೆದುಕೊಂಡಿದ್ರು. ಇದೀಗ ಅಧಿಕಾರಿಗಳು ಬರುವ ಮುನ್ನ ಅದರ ತಂತ್ರಜ್ಞರು ಬಂದು ಅದನ್ನ ಮೌಂಟ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಇದು ಡ್ರೋನ್ ಮೌಂಟೆಡ್ GPR ಸಿಸ್ಟಮ್. ಅದರ ಪ್ರೊಫೈಲರ್ ಗಳನ್ನ ಸೆಟ್ ಮಾಡಬೇಕಾಗತ್ತೆ ಮತ್ತು ದೊಡ್ಡದಾದ ಡ್ರೋನ್ ನ ಕೆಳಭಾಗದಲ್ಲಿ GPR ಅನ್ನ ಕನೆಕ್ಟ್ ಮಾಡ್ತಾರೆ. ಆ ಬಳಿಕ ಅದನ್ನ ಹಾರಾಟ ಮಾಡಿ ಭೂಗರ್ಭದ ಒಳಭಾಗಕ್ಕೆ ತರಂಗಗಳನ್ನು ಕಳಿಸ್ತಾರೆ. ಅಲ್ಲಿಂದ ನೇರವಾಗಿ ಡಿಸ್ಪ್ಲೇ ಆಗುತ್ತೆ. ಅದು 2D ಮತ್ತು 3D ಚಿತ್ರಗಳಲ್ಲಿ ಆಪರೇಟರ್ಗಳ ಕೈ ಸೇರುತ್ತೆ. ಅದರಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಒಳಭಾಗದಲ್ಲಿ ಏನಿದೆ ಅಂತ ಹೇಳಿ. ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ ಸುಮಾರು 15 ಅಡಿ ಆಳದವರೆಗೆ ಕೂಡ ಇದರ ರೆಡಾರ್ಗಳು ಹೋಗುತ್ತೆ ಮತ್ತು ಸ್ಪಷ್ಟವಾಗಿ ಕರಾರುವಕ್ಕವಾಗಿ ಒಳಭಾಗದಲ್ಲಿ ಯಾವೆಲ್ಲ ಅಂಶಗಳಿವೆ ಅನ್ನೋದನ್ನ ಗೊತ್ತಾಗಿ ಮಾಡಿರುವಂತದ್ದು. ಇದೀಗ ಸ್ಪಾಟ್ ನಂಬರ್ 13 ನಿಮಗೆ ತೋರಿಸ್ತಾ ಹೋಗ್ತೀನಿ. 13ರಲ್ಲಿರುವಂತಹ ಎಲ್ಲ ಕಳೆಗಿಡಗಳನ್ನ ಈಗಾಗಲೇ ಸ್ವಚ್ಛಗೊಳಿಸಲಾಗಿದೆ. ಕಾರ್ಮಿಕರು ನಿನ್ನೆಯೂ ಕೂಡ ಸ್ವಚ್ಛ ಮಾಡಿದ್ರು. ಇವತ್ತು ಬೆಳಗಿನಿಂದ ಬಂದು ಆ ಹುಲ್ಲುಗಳನ್ನ, ಗಿಡ ಗಂಟಿಗಳನ್ನ ತೆಗೆದು ಸ್ವಚ್ಛತೆಯನ್ನ ಮಾಡ್ತಾ ಇದ್ದಾರೆ. ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಇದಕ್ಕೆ ಕ್ರೈಮ್ ಲೈನ್ ಅನ್ನು ಎಳೆದಿರುವಂತದ್ದು. ಯಾಕೆಂದ್ರೆ ಸಾಕಷ್ಟು ಭೂಭಾಗ ಈ ಹಿಂದೆನೆ ಹೇಳಿರುವಂತೆ ನದಿ ಪಾಲಾಗಿರಬಹುದು. ಜೊತೆಗೆ ಸುಮಾರು 15ರಿಂದ 20 ಅಡಿ ಮಣ್ಣನ್ನ ಈಗಾಗಲೇ ಹಾಕಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ದೊಡ್ಡ ಪ್ರದೇಶವನ್ನ ಇಲ್ಲಿ ಆಯ್ಕೆ ಮಾಡಿರುವಂತದ್ದು. ಜೊತೆಗೆ ಈ ಎಲ್ಲಾ ಪ್ರದೇಶದಲ್ಲಿ ನಿನ್ನೆ ಒಂದು ಸುತ್ತಿನ ಹಾರಾಟವನ್ನ ಈ ಡ್ರೋನ್ ಮೌಂಟೆಡ್ GPR ಸಿಸ್ಟಮ್ ಮಾಡಿತ್ತು. ಬಳಿಕ ಇದರಲ್ಲಿ ಸ್ಪಷ್ಟವಾಗಿ ತೋರಿಸಬಹುದು ಒಳಭಾಗದಲ್ಲಿ ಏನಿದೆ ಅನ್ನೋದನ್ನ ತರಂಗಗಳು ಸ್ಪಷ್ಟವಾಗಿ ತೋರಿಸುತ್ತೆ ಅನ್ನೋದು ಖಚಿತವಾದ ನಂತರವಾಗಿ ಇವತ್ತು ಅಧಿಕೃತವಾಗಿ ಇಲ್ಲಿ GPR ಸಿಸ್ಟಮ್ ಅನ್ನು ಬಳಸೋಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. DIG ಅನುಚೇತ್ ಕೂಡ ನಿನ್ನೆ ಸಂಜೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿ ಹೋಗಿದ್ದಾರೆ. ಈಗಾಗಲೇ SIT ಕಚೇರಿಯಲ್ಲಿ AC ಸ್ಟೆಲ್ಲಾ ವರ್ಗೀಸ್ ಆಗಿರಬಹುದು, SITಯ ಪ್ರಮುಖ ಅಧಿಕಾರಿಗಳು, ಅನಾಮಿಕ ವ್ಯಕ್ತಿ ಕೂಡ ಬಂದಿರುವಂತದ್ದು. ಇಲ್ಲಿ ಸಿಸ್ಟಮ್ ಮೌಂಟ್ ಆದ್ಮೇಲೆ ನೇರವಾಗಿ ಧರ್ಮಸ್ಥಳದ ಈ ಭಾಗಕ್ಕೆ ಎಲ್ಲ ಅಧಿಕಾರಿಗಳು ಬರ್ತಾರೆ. ಡಾಕ್ಟರ್ ಪ್ರಣವ್ ಮೋಹಂತಿ SITಯ ಮುಖ್ಯಸ್ಥರು, ಅವರು ಕೂಡ ಇಂತಹ ಘಟನೆಗಳಿಗೆ ಸಾಕ್ಷಿ ಆಗ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಅವರು ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಕಡೆ ಕ್ಷಣದ ನಿರ್ಧಾರ ಅವರದ್ದು ಏನಿರುತ್ತೆ ಅನ್ನೋದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಸದ್ಯ ಸ್ಪಾಟ್ ನಂಬರ್ 13 ಅನ್ನುವಂಥದ್ದು ಬಹಳ ನಿರೀಕ್ಷೆಯನ್ನು ಇಟ್ಕೊಂಡಿರುವಂತದ್ದು, ಬಹಳ ಕುತೂಹಲವನ್ನ ಸೃಷ್ಟಿ ಮಾಡಿತ್ತು. ಯಾಕೆಂದ್ರೆ ಇಷ್ಟು ಗುರುತಿಸಿದಂತಹ ಸ್ಪಾಟ್ಗಳ ಪೈಕಿ ಸ್ಪಾಟ್ ನಂಬರ್ 13ರಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ, ಇಲ್ಲಿ ಮಾಸ್ ಬರೆಯಲು ಆಗಿದೆ ಅನ್ನೋದನ್ನ ಸ್ವತಃ ಅನಾಮಿಕ ವ್ಯಕ್ತಿ SITಯ ಮುಂದೆ ಹೇಳಿಕೊಂಡಿದ್ದ. ಆತನ ಪರವಾದಂತಹ ವಕೀಲರು ಕೂಡ ಇದೇ ವಾದವನ್ನ ಮಂಡಿಸಿದ್ರು. ಹಾಗಾಗಿ ಸ್ಪಾಟ್ ನಂಬರ್ 13 ಉತ್ಖನನ ಮಾಡೋದು ಬಹಳಷ್ಟು ಸವಾಲಿನ ಕೆಲಸ ಆಗಿತ್ತು. ಯಾಕಂದ್ರೆ ಇಷ್ಟು ದಿನಗಳಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ, ನೇತ್ರಾವತಿಯ ನದಿ ತಟದಲ್ಲಿರುವಂತದ್ದು ಸ್ಪಾಟ್ ನಂಬರ್ 13 ಮತ್ತು ರಸ್ತೆಯ ಪಕ್ಕದಲ್ಲೇ ಇದೆ.
ಮತ್ತು ವಿದ್ಯುತ್ ಕಂಬಗಳು ಕೂಡ ಇರುವಂತದ್ದು. ಈ ನಿಟ್ಟಿನಲ್ಲಿ ಮ್ಯಾನ್ಯುವಲ್ ಆಗಿ ಅಥವಾ ಹಿಟಾಚಿ ಮೂಲಕವಾಗಿ ಇದನ್ನು ಉತ್ಖನನ ಮಾಡಿದ್ರೆ ಸಾಕಷ್ಟು ಭೌಗೋಳಿಕ ಸಮಸ್ಯೆಗಳು ಕೂಡ ಎದುರಾಗುತ್ತೆ. ಇದೇ ಕಾರಣಕ್ಕಾಗಿ ಜಿಪಿಆರ್ ಸಿಸ್ಟಮ್ ಅನ್ನು ಬಳಸಬೇಕೆಂಬ ಮನವಿಗಳು ಕೂಡ ಜೋರಾಗಿತ್ತು. ವಕೀಲರ ತಂಡ ಕೂಡ ಆಗ್ರಹ ಮಾಡಿತ್ತು ಜಿಪಿಆರ್ ಸಿಸ್ಟಮ್ ಅನ್ನು ಬಳಸಬೇಕಂತ ಹೇಳಿ. ನೀವು ಮತ್ತೆ ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ, ಕಡೆ ಕ್ಷಣದ ಮೌಂಟ್ ಪ್ರಕ್ರಿಯೆ ಆಗ್ತಾ ಇದೆ. ಇನ್ನೇನು 5 ನಿಮಿಷದ ಒಳಭಾಗಕ್ಕೆ ಈ ಮೌಂಟ್ ಕ್ಲಿಯರ್ ಆಗುತ್ತೆ. ಅದರ ಪ್ರೊಫೈಲರ್ ಗಳನ್ನು ಕೂಡ ಅಳವಡಿಸಿದ್ದಾರೆ. ನೇರವಾಗಿ ಆ ತರಂಗಗಳು ಅಂದ್ರೆ ಜಿಪಿಆರ್ ಸಿಸ್ಟಮ್ ಅನ್ನ ಡ್ರೋನ್ ನ ಕೆಳಭಾಗದಲ್ಲಿ ಇಡ್ತಾರೆ. ಬಳಿಕವಾಗಿ ನೇರವಾಗಿ ಅದರ ತರಂಗಗಳು ಭೂಮಿಯ ಒಳಭಾಗಕ್ಕೆ ಹೋಗಿ ಅಲ್ಲಿಂದ ಸ್ಪಷ್ಟವಾದ ಚಿತ್ರಗಳನ್ನ ತಂತ್ರಜ್ಞರಲ್ಲಿರುವಂತಹ ಅವರ ಡಿಸ್ಪ್ಲೇಗೆ ಬರುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನು ಕೂಡ ಕೆರಳಿಸಿರುವಂತದ್ದು ಮತ್ತು ಸಾಕಷ್ಟು ಜನ ಇದನ್ನ ನೋಡೋಕೆ ಅಂತಾನೆ ಬರ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ನೇತ್ರಾವತಿ ಸ್ಥಾನಘಟ್ಟದಿಂದ ಅಜಿಕ್ಕುರಿ ಎಂಬಲ್ಲಿ ಸಂಪರ್ಕ ಮಾಡುವಂತ ರಸ್ತೆಯನ್ನ ಪೊಲೀಸರು ಬಂದ್ ಮಾಡಿದ್ದಾರೆ. ಗೌಪ್ಯತೆಯನ್ನು ಕಾಪಾಡುವಂತ ನಿಟ್ಟಿನಲ್ಲಿ ಯಾರಿಗೂ ಕೂಡ ಒಳಭಾಗಕ್ಕೆ ಪ್ರವೇಶವನ್ನ ಕೊಡ್ತಾ ಇಲ್ಲ. ಶರ್ಮಿತಾ, ಧರ್ಮಸ್ಥಳ ಅರಣ್ಯ ಭಾಗದಲ್ಲಿ ಶವಗಳನ್ನ ಹೂತಿಟ್ಟುವಂತ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದ್ ಕಡೆ ತನಿಖೆ ನಡೀತಾ ಇದೆ, ಇನ್ನೊಂದ್ ಕಡೆ ರಾಷ್ಟ್ರೀಯ ಮಾನವ ಹಕ್ಕು ಆಯೋಗ ಕೂಡ ತನಿಖೆಯ ಅಖಾಡಕ್ಕೆ ಇಳಿದಿತ್ತು. ಪ್ರಕರಣದ ತನಿಖೆಯನ್ನು ಆರಂಭ ಮಾಡುವಂತ ನಿಟ್ಟಿನಲ್ಲಿ ನಿನ್ನೆ ಎಸ್ಐಟಿ ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡಿತ್ತು. ಸ್ಥಳೀಯ ಪೊಲೀಸ್ ಠಾಣೆಯಿಂದಲೂ ಕೂಡ ಮಾಹಿತಿಯನ್ನು ಪಡ್ಕೊಳ್ಳಲಾಗಿತ್ತು. ಅನಾಮಿಕ ವ್ಯಕ್ತಿಯಿಂದಲೂ ಕೂಡ ಹಲವಾರು ಮಾಹಿತಿಯನ್ನು ಸಂಗ್ರಹ ಮಾಡುವಂತ ಕೆಲಸವನ್ನ ಎನ್ಎಚ್ಆರ್ಸಿ ಅಧಿಕಾರಿಗಳು ಮಾಡಿದ್ರು. ಐಪಿಎಸ್ ಅಧಿಕಾರಿ ಯುವರಾಜ್ ನೇತೃತ್ವದಲ್ಲಿ ತನಿಖೆ ನಡೀತಾ ಇದೆ. ದೆಹಲಿಯಿಂದ ಆಗಮಿಸಿದೆ ಅಧಿಕಾರಿಗಳ ತಂಡ. ಈಗಾಗಲೇ ಅನಾಮಿಕನನ್ನ ವಿಚಾರಣೆಗೆ ಒಳಪಡಿಸಿದೆ ಈ ತಂಡ. ಎಲ್ಲ ಪಾಯಿಂಟ್ ಪರಿಶೀಲನೆಯನ್ನ ಎನ್ಎಚ್ಆರ್ಸಿ ಕೂಡ ನಡೆಸುತ್ತೆ. ಸುಮಟೋ ಕೇಸನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಆರಂಭ ಮಾಡಿದ್ದಾರೆ. ನಿನ್ನೆಯೇ ಧರ್ಮಸ್ಥಳಕ್ಕೆ ಅಧಿಕಾರಿಗಳು ಬಂದಿದ್ದಾರೆ. ನೂರಾರು ಶವಗಳನ್ನ ನಾನು ಹೂತಿಟ್ಟಿದ್ದೀನಿ ಅಂತ ಒಬ್ಬ ವ್ಯಕ್ತಿ ಹೇಳಿರೋದ್ರಿಂದ ಸಹಜವಾಗಿ ಸಾಕಷ್ಟು ಸಂಚಲನವನ್ನ ಈ ಪ್ರಕರಣ ಸೃಷ್ಟಿ ಮಾಡಿದೆ. ಸದ್ಯಕ್ಕೀಗ ಆತ ತೋರಿಸಿರುವಂತ ಜಾಗಗಳಲ್ಲಿ ಗುಂಡಿ ಅಗದು ಸಾಕ್ಷಿಗಳಿದೆಯಾ, ನಿಜಕ್ಕೂ ಆತ ಶವಗಳನ್ನ ಹೂತಿಟ್ಟಿದ್ದಾನ ಅಂತೆಲ್ಲ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಇವತ್ತು ಸ್ಪಾಟ್ ನಂಬರ್ 13ನಲ್ಲಿ 8ಕ್ಕೂ ಹೆಚ್ಚು ಶವಗಳನ್ನು ಹೂತಿದೆ ಅಂತ ಹೇಳಿರೋದ್ರಿಂದ ಈಗ ಎನ್ಎಚ್ಆರ್ಸಿ ಅಧಿಕಾರಿಗಳು ಸುಮಟೋ ಕೇಸ್ ದಾಖಲು ಮಾಡಿಕೊಂಡು ಅವರು ತನಿಖೆ ಮಾಡ್ತಾ ಇದ್ದಾರೆ. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಒನ್ಸ್ ಅಗೇನ್ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್. ಒಂದು ಕಡೆ ಎಸ್ಐಟಿ ಅಧಿಕಾರಿಗಳು ತನಿಖೆಯನ್ನ ಮಾಡ್ತಾ ಇದ್ದಾರೆ, ಇನ್ನೊಂದು ಕಡೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ. ಕಾರಣ ಈಗ ನೂರಾರು ಶವವನ್ನ ಆತ ಹೂತಿಟ್ಟಿದ್ದೀನಿ ಅಂತ ಹೇಳಿದ್ರಿಂದ ಸೊ ಆ ತನಿಖೆಯ ಪ್ರಗತಿ ಹೆಂಗಿದೆ, ಯಾರ ನೇತೃತ್ವ ಇದೆ ಈ ಟೀಮ್ಗೆ? ಐಪಿಎಸ್ ಅಧಿಕಾರಿ ಯುವರಾಜ್ ಎನ್ನುವರ ನೇತೃತ್ವದಲ್ಲಿ ಮಾನವ ಹಕ್ಕುಗಳ ತಂಡ ನಿನ್ನೆ ಧರ್ಮಸ್ಥಳದಲ್ಲಿ ಇಡೀ ದಿನ ಪ್ರಕ್ರಿಯೆಯನ್ನ ಮಾಡಿತ್ತು. ಧರ್ಮಸ್ಥಳ ಗ್ರಾಮ ಪಂಚಾಯತ್, ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಮತ್ತು ಸ್ಪಾಟ್ ನಂಬರ್ 16ರಲ್ಲಿ ಏನು ಮಣ್ಣು ಸುರಿದಿದ್ದಾರೆ ಎಂಬ ಆರೋಪವನ್ನು ಮಾಡಲಾಗಿತ್ತು, ಅಲ್ಲೂ ಕೂಡ ಹೋಗಿ ಪರಿಶೀಲನೆ ಮಾಡಿದ್ದಾರೆ. ಜೊತೆಗೆ ಅನಾಮಿಕ ವ್ಯಕ್ತಿಯನ್ನು ಕೂಡ ವಿಚಾರಣೆ ಮಾಡಿದ್ದಾರೆ. ಇವತ್ತು ಧರ್ಮಸ್ಥಳದ ಬೇರೆ ಬೇರೆ ಭಾಗಗಳಿಗೆ ಹೋಗಿ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಒಂದು ವರದಿಯನ್ನು ಸಿದ್ಧಪಡುತ್ತೆ. ಇದಕ್ಕೆ ಉಳಿದಿರುವಂತೆ ಬೇರೆ ಉಳಿದವರ ಮಾಹಿತಿಗಳನ್ನು ಕೂಡ ಅವರು ಪಡ್ಕೊಳ್ತಾ ಇದ್ದಾರೆ. ಆ ಸ್ಪಾಟ್ ನಂಬರ್ 13ರಲ್ಲಿ ಈಗ ಮತ್ತೆ ಪ್ರಕ್ರಿಯೆಗಳು ಆರಂಭಗೊಳ್ತಾ ಇರುವಂತದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಹೋದ್ರೆ ಈಗಾಗಲೇ ಡ್ರೋನ್ ಮೌಂಟೆಡ್ ರೆಡಾರ್ ಅದು ಸಂಪರ್ಕಕ್ಕೆ ಈಗ ಸಾಧ್ಯ ಆಗ್ತಾ ಇರುವಂತದ್ದು. ಜೊತೆಗೆ ಅಧಿಕಾರಿಗಳು ಬಂದ ನಂತರವಾಗಿ ಇದನ್ನ ಮತ್ತೆ ಹಾರಾಟವನ್ನು ಮಾಡಲಾಗುತ್ತೆ. ಅಧಿಕೃತವಾಗಿ 13ನೇ ನಂಬರ್ ಸ್ಪಾಟ್ಗಳಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಲಾಗುತ್ತೆ. ನೀವು ಆ ಸಿಸ್ಟಮ್ ಅನ್ನ ಕರೆಕ್ಟ್ ಆಗಿ ನೋಡೋದಾದ್ರೆ ದೊಡ್ಡ ಗಾತ್ರದ ಡ್ರೋನ್ ಇದೆ ಮತ್ತು ಅದಕ್ಕೆ ಪ್ರೊಫೈಲ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಅದರ ಕೆಳಭಾಗದಲ್ಲಿ ರೆಡಾರ್ ಅನ್ನು ಕೂಡ ಗಮನಿಸ್ತಾ ಇದ್ದೀರಿ. ಅದು ನೇರವಾಗಿ ಭೂಮಿಯ ಒಳಭಾಗಕ್ಕೆ ಹೋಗಿ ಅದರ ತರಂಗಗಳು ಒಳಭಾಗ ಸುಮಾರು 15 ಅಡಿ ಅಂತ ಹೇಳಲಾಗ್ತಾ ಇದೆ. ಅದಕ್ಕಿಂತ ಹೆಚ್ಚು ಕೂಡ ಹೋಗಬಹುದು. ನಿಖರವಾಗಿ ಇದರ ವ್ಯಾಪ್ತಿ ಎಷ್ಟು ಇರುತ್ತೆ ಅನ್ನೋದಕ್ಕೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಸದ್ಯಕ್ಕೆ ಸಿಕ್ಕಿರುವಂತಹ ಮಾಹಿತಿ ಪ್ರಕಾರವಾಗಿ 15 ಅಡಿಗಿಂತ ಹೆಚ್ಚು ಭೂಮಿಯ ಒಳಭಾಗಕ್ಕೆ ಹೋಗಿ ಅಕ್ಯುರೇಟ್ ಆಗಿ ಒಳಭಾಗದಲ್ಲಿ ಯಾವೆಲ್ಲ ಅಂಶಗಳಿವೆ ಅನ್ನೋದನ್ನ ಡಿಸ್ಪ್ಲೇ ಮೂಲಕವಾಗಿ ತೋರಿಸುವಂತ ಕೆಲಸಗಳು ಕೂಡ ಆಗುತ್ತೆ. ಹಾಗಾಗಿ ಹಿರಿಯ ಅಧಿಕಾರಿಗಳು ಬಂದ ನಂತರವಾಗಿ ಈ ಪ್ರಕ್ರಿಯೆಗಳಿಗೆ ಚಾಲನೆ ಸಿಗುವಂತ ಸಾಧ್ಯತೆಗಳು ಇರುವಂತದ್ದು. ಶರ್ಮಿತಾ, ನೋಡೋಣ ಇವತ್ತೇನೆಲ್ಲ ಆಗುತ್ತೆ ಅಂತ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಕಿಶನ್, ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ.